ಕಲ್ಯಾಣ ಕರ್ನಾಟಕ ಭಾಗದ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಆಗಬೇಕಿದ್ದಂತಹ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ 9 ಕೋಟಿ ಖರ್ಚು ಮಾಡಿ ಹೊಸ ಮಿಷಿನ್ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. 9 ಕೋಟಿಯ ರೇಡಿಯೇಷನ್ ಚಿಕಿತ್ಸೆ ಮಷಿನ್ ಬೀದಿ ಪಾಲು. ಹೌದು, ಕಲ್ಯಾಣ ಕರ್ನಾಟಕದ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಸೇರಿದಂತೆ ಗಡಿ ರಾಜ್ಯದ ಕ್ಯಾನ್ಸರ್ ರೋಗಿಗಳು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯನ್ನ ನಂಬಿಕೊಂಡಿದ್ರು. ಯಾಕಂದ್ರೆ ಕ್ಯಾನ್ಸರ್ ರೋಗಿಗಳಿಗೆ ಅವಶ್ಯವಿರುವ ರೇಡಿಯೋಥೆರಪಿ ಈ ಆಸ್ಪತ್ರೆಯಲ್ಲಿ ಸಿಕ್ತಿತ್ತು. ಇದೇ ಕಾರಣಕ್ಕೆ ಈ ಆಸ್ಪತ್ರೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿಯಂತಾಗಿತ್ತು. ಆದ್ರೆ ಇದೀಗ ಹಳೆ ರೇಡಿಯೋಥೆರಪಿ ಮಷಿನ್ ತೆಗೆದಿರೋದ್ರಿಂದ ಇದುವರೆಗೂ ಹೊಸ ಮಷಿನ್ ಅಳವಡಿಕೆ ಮಾಡಿಲ್ಲ. ಈಗಾಗಲೇ 9 ಕೋಟಿ ಅನುದಾನದಲ್ಲಿ ಹೊಸ ಮಷಿನ್ ಬಂದಿದ್ರು ಅಳವಡಿಕೆ ಮಾಡದೇ ಇರೋದ್ರಿಂದ ಕ್ಯಾನ್ಸರ್ ರೋಗಿಗಳು ಪರದಾಡುವಂತಾಗಿದೆ. ಉಚಿತವಾಗಿ ಸಿಗ್ತಿದ್ದ ರೇಡಿಯೋಥೆರಪಿ ಮಾಡಿಸಿಕೊಳ್ಳಲು ಇದೀಗ ಬೆಂಗಳೂರು ಹಾಗೂ ಹೈದರಾಬಾದ್ಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡಬೇಕಾದ ದುಸ್ಥಿತಿ ಬಂದೊದಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿ, ರಾಯಚೂರು, ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಅಂತಾಗಿದ್ದ ರೇಡಿಯೋಥೆರಪಿ ಅದು ಪ್ರಮುಖವಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿತ್ತು. ಆದರೆ ಇದೀಗ ಕಳೆದ 3 ತಿಂಗಳ ಹಿಂದೆ ಆ ಒಂದು ರೇಡಿಯೋಥೆರಪಿ ಯಂತ್ರವನ್ನು ಕಾರಣಾಂತರಗಳಿಂದ ತೆಗೆದಿಡಲಾಗಿತ್ತು. ಅದರ ಮತ್ತೆ ಹೊಸ ಯಂತ್ರ ಅಂದರೆ 9 ಕೋಟಿ ವೆಚ್ಚದಲ್ಲಿ ಯಂತ್ರಗಳನ್ನ ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ತಂದಿಡಲಾಗಿದೆ. ಆದರೆ ಇದುವರೆಗೂ ಸಹಿತ ಅದನ್ನು ಇನ್ಸ್ಟಾಲ್ಮೆಂಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಇದುವರೆಗೂ ಕೂಡ ಮುಂದಾಗಿಲ್ಲ. ನಾನೀಗ ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೇನೆ. ಅಂದರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಕೋಣೆ ಒಂದರ ಹೊರಗಡೆ ಈ ಒಂದು 9 ಕೋಟಿ ವೆಚ್ಚದ ಈ ಒಂದು ರೇಡಿಯೋಥೆರಪಿ ಏನು ಯಂತ್ರಗಳೇನಿದೆ ಅದು ಇಲ್ಲಿ ಸಾಕಷ್ಟು ಹಾಳಾಗುವಂಥ ಪರಿಸ್ಥಿತಿಯಲ್ಲಿ ಬಿದ್ದಿರುವಂಥದ್ದು. ಅಂದರೆ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಅಂತಿರುವ ರೇಡಿಯೋಥೆರಪಿ ಚಿಕಿತ್ಸೆಗಾಗಿ ಬಳ್ಳಾರಿಯ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಕ್ಯಾನ್ಸರ್ ವಿಭಾಗದಲ್ಲಿ ಹಳೆ ಯಂತ್ರ ಏನಿತ್ತು ಅದನ್ನು ತೆರವುಗೊಳಿಸಲಾಗಿತ್ತು. ಅದಾದಮೇಲೆ ಹೊಸ ಯಂತ್ರ ಅಳವಡಿಕೆಗೆ ಅನುಮತಿ ದೊರಕದ ಹಿನ್ನೆಲೆ ಚಿಕಿತ್ಸೆಗೆ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಈಗಾಗಲೇ 2004ರಲ್ಲಿ ಕ್ಯಾನ್ಸರ್ ವಿಭಾಗ ಉದ್ಘಾಟನೆಗೊಂಡಿತ್ತು. ಚಿಕಿತ್ಸೆಯೊಂದಿಗೆ ರೇಡಿಯೋಥೆರಪಿ ಸೌಲಭ್ಯವನ್ನು ಕೂಡ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ಕಲ್ಪಿಸಲಾಗಿತ್ತು. ಆದರೆ BMRC ಅಂದರೆ ಏನು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿಭಾಗದ ರೇಡಿಯೋಥೆರಪಿ ಯೂನಿಟ್ ಅನ್ನ ದುರಸ್ತಿ ಮಾಡೋದಕ್ಕೋಸ್ಕರ ಹಳೆ ಯಂತ್ರವನ್ನು ತೆರವು ಮಾಡೋದಕ್ಕೆ ಈಗಾಗಲೇ ಮುಂಬೈ ಮೂಲದ AERB ನಿಂದ ಅನುಮತಿ ದೊರಕಬೇಕಾಗಿತ್ತು. ಆದರೆ ಇದುವರೆಗೂ ಸಹಿತ ಅನುಮತಿ ದೊರಕದೇ ಇರೋದ್ರಿಂದ ಅವೆಲ್ಲವೂ ಕೂಡ ಹಾಳಾಗ್ತಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ರೇಡಿಯೋಥೆರಪಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಳ್ಳಾರಿ ಸೇರಿದಂತೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದಿಷ್ಟು ಕ್ಯಾನ್ಸರ್ ರೋಗಿಗಳಂದ್ರೆ ಅವರೆಲ್ಲರೂ ಕೂಡ ಬೆಂಗಳೂರು ಮತ್ತು ಅದರ ಜೊತೆಗೆ ಹೈದರಾಬಾದ್ಗೆ ತೆರಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 1 ತಿಂಗಳಿಗೆ ಹೆಚ್ಚು ಕಡಿಮೆ 50ರಿಂದ 60 ಪೇಷಂಟ್ಗಳು ರೇಡಿಯೋಥೆರಪಿಯನ್ನು ಮಾಡಿಸ್ಕೊಳ್ತಿದ್ರು. ಆದರೆ ಇದೀಗ ಆ ಒಂದು ರೇಡಿಯೋಥೆರಪಿ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಇದೀಗ ಸಾಕಷ್ಟು ಸಂಕಷ್ಟವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 9 ಕೋಟಿ ವೆಚ್ಚದಲ್ಲಿ ತಂದಿರತಕ್ಕಂಥ ಈ ಒಂದು ಯಂತ್ರಗಳು ಹಾಳಾಗೋದಕ್ಕಿಂತ ಮುಂಚಿತವಾಗಿ ಇವುಗಳನ್ನ ಇನ್ಸ್ಟಾಲ್ಮೆಂಟ್ ಮಾಡೋದ್ರ ಮೂಲಕ ಕ್ಯಾನ್ಸರ್ ರೋಗಿಗಳಿಗೆ ಸಂಜೀವಿನಿ ಏನು ಹಿಂದೆ ಆಗಿತ್ತು ಅದೇ ರೀತಿಯ ಪರಿಸ್ಥಿತಿ ಮತ್ತೆ ಆಗಬೇಕು ಅಂದ್ರೆ ಕ್ಯಾನ್ಸರ್ ರೋಗಿಗಳಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ತಕ್ಷಣದಿಂದಲೇ ಎಚ್ಚೆತ್ತುಕೊಳ್ಳಬೇಕಾಗಿರುವಂತದ್ದು ಅನಿವಾರ್ಯವಾಗಿದೆ. 2004ರಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿಭಾಗ ಆರಂಭವಾಗಿತ್ತು. ಅಂದಿನಿಂದ ಈವರೆಗೂ ಬಳಕೆ ಮಾಡ್ತಿದ್ದ ರೇಡಿಯೋಥೆರಪಿ ಯಂತ್ರ ಹಾಳಾಗಿತ್ತು. ಹೀಗಾಗಿ ಸರ್ಕಾರ 9 ಕೋಟಿ ಬೆಲೆ ಬಾಳುವ ಹೊಸ ಮಷಿನ್ ಕೊಟ್ಟಿದೆ. ಆದರೆ ಹಳೆ ಮಷಿನ್ ತೆರವು ಮಾಡಿದ ಬಳಿಕ ಹೊಸ ಮಷಿನ್ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ನಿಯಮ. ಹಳೆ ಮಷಿನ್ ತೆರವು ಮಾಡಿ ಹೊಸ ಮಷಿನ್ ಬಳಸಲು ಆಟೋಮೆಟಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅನುಮತಿ ಕೊಡಬೇಕು. ಇಲ್ಲಿವರೆಗೂ AERB ಅನುಮತಿ ಕೊಡ್ತಾ ಇಲ್ಲ. ಕಾರಣ AERB ಈಗಾಗಲೇ ರಾಜ್ಯದ ಬೇರೆ ಬೇರೆ ಕಡೆ ಹೊಸ ಮಷಿನ್ ಇನ್ಸ್ಟಾಲ್ ಮಾಡ್ತಿದೆ. ಅವು ಸರಿಯಾಗಿ ವರ್ಕ್ ಮಾಡಿದ್ರೆ ಬಳ್ಳಾರಿಯ ವಿಮ್ಸ್ನಲ್ಲಿ ಅನುಮತಿ ಕೊಡ್ತಾರಂತೆ. ಹೀಗಾಗಿ ಹೊಸ ಮಷಿನ್ ಬಂದರೂ ಆಸ್ಪತ್ರೆಯ ಹೊರಗಿಟ್ಟು 3 ತಿಂಗಳಾಗಿದೆ. 2 ಬಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಟ್ನಲ್ಲಿ ಇದೇ ಸರ್ಕಾರಿ ಆಸ್ಪತ್ರೆಯನ್ನ ನಂಬಿ ರೇಡಿಯೋಥೆರಪಿ ಮಾಡಿಸಿಕೊಳ್ತಿದ್ದ ಬಡ ಕ್ಯಾನ್ಸರ್ ರೋಗಿಗಳಿಗೆ ಇದೀಗ ದಿಕ್ಕು ತೋಚದಂತಾಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇರೋ ಹೊಸ ಮಷಿನ್ ಅಳವಡಿಕೆ ಮಾಡಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಅಮರೇಶ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.